ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ 59 ಟೆಸ್ಟ್ 59 ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 58 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಟೆಸ್ಟ್ಗಳನ್ನು ವಾಚ್ ಮಾಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ. ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಟೆಸ್ಟ್ ಸಿರೀಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಕದಂಬ ರಾಜ್ಯದ ಸ್ಥಾಪಕ ಯಾರು ಮತ್ತು ಇವರ ಮುಖ್ಯ ರಾಜಧಾನಿ ನಗರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು ಮಯೂರವರ್ಮ ಮತ್ತು ಬನವಾಸಿ, ಕಾಕುತ್ಸವರ್ಮ ಮತ್ತು ಹಲ್ಮಿಡಿ, ಶಾಂತಿವರ್ಮ ಮತ್ತು ಹಾನ್ಗಲ್, ಮೃಗೇಶವರ್ಮ ಮತ್ತು ಗೋವಾ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 1 ಆಗುತ್ತೆ. ಮಯೂರವರ್ಮ ಮತ್ತು ಬನವಾಸಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಮಯೂರವರ್ಮ ಕದಂಬ ರಾಜ್ಯದ ಸ್ಥಾಪಕನಾದರೆ ಬನವಾಸಿ ಇವರ ಮುಖ್ಯ ರಾಜಧಾನಿ ನಗರ ಆಗಿರುತ್ತೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಯಾವುದು ಅವರ ಮುಖ್ಯ ರಾಜಧಾನಿ ನಗರ ಅಂತಂದರೆ ಬನವಾಸಿ. ಸೊ ಇವರ ಅಧಿಕಾರ ಅವಧಿ ಯಾವುದಾಗಿತ್ತು, ಎಲ್ಲಿಯವರೆಗೆ ಇವರು ಅಧಿಕಾರವನ್ನು ಮಾಡಿದ್ರು ಅಂತ ಕೇಳಿದ್ರೆ ಕ್ರಿಸ್ತಶಕ 320ರಿಂದ 540ರವರೆಗೆ ಇವರು ಅಧಿಕಾರವನ್ನು ಮಾಡ್ತಾರೆ. ಸೊ ಕದಂಬರ ಲಾಂಛನ ಯಾವುದು ಅಂತ ಕೂಡ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಸಿಂಹ ಇವರ ಒಂದು ರಾಜ ಲಾಂಛನ ಆಗಿರುತ್ತೆ. ಪ್ರಮುಖ ನಾಣ್ಯಗಳು, ಕದಂಬರ ಕಾಲದ ಪ್ರಮುಖ ನಾಣ್ಯಗಳು ಯಾವ್ದ್ಯಾವುದು ಅಂತಂದರೆ ಪದ್ಮಠಂಕ, ಗದ್ಯಾಣ ಮತ್ತು ಪಣ. ಇವೆಲ್ಲವೂ ಕೂಡ ಕದಂಬರ ಕಾಲದ ಪ್ರಮುಖ ನಾಣ್ಯಗಳಾಗಿದ್ದವು. ಪಲ್ಲವರ ಗಡಿ ರಕ್ಷಕರಾದ ಬಾಣರನ್ನ ಮಯೂರವರ್ಮ ಸೋಲಿಸ್ತಾನೆ. ಈ ಪಾಯಿಂಟನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ, ವೆಂಗಿ ಚಾಳುಕ್ಯರ ಮನೆತನದ ಸ್ಥಾಪಕರು ಕೆಳಕಂಡವರಲ್ಲಿ ಯಾರು ಅಂತ ಕೇಳಿದ್ದಾರೆ. ವೆಂಗಿ ಚಾಳುಕ್ಯರ ಅಥವಾ ಚಾಲುಕ್ಯಾಸ್, ವೆಂಗಿ ಚಾಲುಕ್ಯಾಸ್ ಅಂತ ಕೂಡ ಕರೀತಾರೆ. ಯಾರು ವೆಂಗಿ ಚಾಳುಕ್ಯರ ಮನೆತನದ ಸ್ಥಾಪಕ ಅಂತ ಕೇಳಿದ್ದಾರೆ. ಆಯ್ಕೆಗಳು 1ನೇ ಜಯಸಿಂಹ, ಇಂದ್ರ ಭಟ್ಟಾರಕ, ವಿಷ್ಣುವರ್ಧನ, ಕೊಕ್ಕಿಲ. ಸರಿಯಾದ ಉತ್ತರ ಏನಾಗುತ್ತೆ? ಆಯ್ಕೆ 3 ಆಗುತ್ತೆ, ವಿಷ್ಣುವರ್ಧನ. ವಿಷ್ಣುವರ್ಧನ ವೆಂಗಿ ಚಾಳುಕ್ಯರ ಮನೆತನದ ಸ್ಥಾಪಕನಾಗ್ತಾನೆ. 7ರಿಂದ 12ನೇ ಶತಮಾನದವರೆಗೆ ವೆಂಗಿ ಚಾಳುಕ್ಯರು ಆಳ್ವಿಕೆಯನ್ನು ಮಾಡ್ತಾರೆ. ವೆಂಗಿ ಎಂಬುದು ಪ್ರಸ್ತುತ ಆಂಧ್ರ ಪ್ರದೇಶದ ಭಾಗವಾಗಿರುತ್ತೆ. ಪ್ರೆಸೆಂಟ್ ಏನು ಆಂಧ್ರ ಪ್ರದೇಶ ಇದೆ, ಸೊ ಅಲ್ಲಿ ಒಂದು ವೆಂಗಿ ಎನ್ನುವಂತಹ ಒಂದು ಪ್ರದೇಶ ಇತ್ತು. ಸೊ ಇವರ ರಾಜಧಾನಿನೇ ವೆಂಗಿ ಆಗುತ್ತೆ. ಯಾರ್ದು? ಸೊ ವೆಂಗಿ ಚಾಳುಕ್ಯರು ರಾಜಧಾನಿ ಯಾವುದು ಅಂತ ಕೇಳಿದ್ರೆ ವೆಂಗಿ ಅನ್ನೋದು ಇವರ ರಾಜಧಾನಿಯಾಗಿತ್ತು. ಹಿಂದೂ ಮತ್ತು ಜೈನ ಮತಗಳಿಗೆ ವೆಂಗಿ ಚಾಲುಕ್ಯರು ಪ್ರೋತ್ಸಾಹವನ್ನು ನೀಡ್ತಾರೆ, ಒಂದು ಸಪೋರ್ಟನ್ನು ಮಾಡ್ತಾರೆ. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳಿದ್ದಾರೆ. ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ಫಾಸ್ಟಾಗಿ ಓದುವಾಗ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳಿರ್ತಾರೆ. ಹೊಂದಾಣಿಕೆಯಾಗಿದೆ, ಯಾಗಿಲ್ಲ ಎರಡೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಪ್ರಶ್ನೆನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಯಾವ ಜೋಡಿಗಳಲ್ಲಿ, ಕೆಳಗೆ 4 ಜೋಡಿಗಳನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂದರೆ ಕೆಲವೊಂದು ಕಡೆ ಒಂದು ಇನ್ಸಿಡೆಂಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದು ಆದ ಒಂದು ಇಯರ್ ಅಂದರೆ ಇಸ್ವಿಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ನೆಹರು ವರದಿ 1928, ಪೂರ್ಣ ಸ್ವರಾಜ್ 1929ರಲ್ಲಿ ಘೋಷಣೆ ಆಗುತ್ತೆ. ದಂಡಿ ಮಾರ್ಚ್ ಪ್ರಾರಂಭ ಆಗಿದ್ದು 1930, ಗಾಂಧಿ ಇರ್ವಿನ್ ಒಪ್ಪಂದ ಆಗಿದ್ದು 1934 ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳು ಕ ಮತ್ತು ಡ ಮತ್ತು ಅ ಮತ್ತು ಡ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಅ ಮತ್ತು ಕ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಡ ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಡ ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಗಾಂಧಿ ಇರ್ವಿನ್ ಒಪ್ಪಂದ ಆಗಿದ್ದು 1934 ಅಂತ ಕೊಟ್ಟಿದ್ದಾರೆ. 1934 ಆಗಲ್ಲ, 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. ಸೊ ಮೇಲ್ಗಡೆ 3 ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಇದು ಕೂಡ ನೆನ್ಪಿಟ್ಕೋಬೇಕು, ಎಕ್ಸಾಮಲ್ಲಿ ಬರುತ್ತೆ. ನೆಹರು ವರದಿ ಯಾವಾಗ ಆಯಿತು ಅಂತ ಕೇಳಿದ್ರೆ 1928, ಪೂರ್ಣ ಸ್ವರಾಜ್ ಯಾವಾಗ ಆಯಿತು ಅಂದರೆ 1929, ದಂಡಿ ಮಾರ್ಚ್ ಪ್ರಾರಂಭ ಆಗಿದ್ದು 1930. 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. ಸುಮಾರು ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಅದನ್ನ. ಕಾಂಗ್ರೆಸ್ನ ಸಹಾಯವಿಲ್ಲದೆ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿ ಬ್ರಿಟಿಷರಿಗೆ ಅರ್ಥ ಆಗುತ್ತೆ. ಸೊ ಆವಾಗ ಬ್ರಿಟಿಷ್ ಸರ್ಕಾರ ಕಾಂಗ್ರೆಸ್ಸನ್ನು ಸೆಳೆಯಲು ಗಾಂಧಿ ಮತ್ತು ಇರ್ವಿನ್ ನಡುವೆ ಒಪ್ಪಂದ ನಡೆಸಲು ಮುಂದಾಗುತ್ತೆ. ಸೊ ಜಯಂತ್ಕರ್ ಮತ್ತು ಸರ್ಪೋರ್ ಅವರ ಮಧ್ಯಸ್ಥಿಕೆಯಲ್ಲಿ 1931ರಲ್ಲಿ ಈ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ.
ಈ ಒಪ್ಪಂದದ ಪ್ರಮುಖ ಅಂಶಗಳು ಏನೇನು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಏನೇನು ಒಪ್ಪಂದದ ಪ್ರಮುಖ ಅಂಶಗಳು ಅಂತಂದರೆ, ಭಾರತೀಯ ರಾಜಕೀಯ ಕೈದಿಗಳ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒಪ್ಪಂದದ ಭಾಗವಾಗುತ್ತೆ. ಉಪ್ಪು ತಯಾರಿಸೋಕೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಮದ್ಯದ ಅಂಗಡಿ ಮುಂದೆ ಪಿಕೆಟಿಂಗ್ ನಡೆಸಲು ಅವಕಾಶವನ್ನು ಕೊಡಬೇಕು. ಮುಟ್ಟುಗೋಲು ಹಾಕಿಕೊಂಡಿರುವಂತಹ ಆಸ್ತಿ ಪಾಸ್ತಿಗಳನ್ನು ಹಿಂದಿರುಗಿಸಬೇಕು. ಯಾವುದು ಬ್ರಿಟಿಷ್ ಸರ್ಕಾರ ಹಿಂದಿರುಗಿಸಬೇಕು. ಇವೆಲ್ಲವೂ ಕೂಡ ಗಾಂಧಿ ಇರ್ವಿನ್ ಒಪ್ಪಂದದ ಭಾಗವಾಗುತ್ತೆ. ಮುಂದಿನ ಪ್ರಶ್ನೆ, ನಿತ್ಯ ಹರಿದ್ವರ್ಣ ಅರಣ್ಯವು ವರ್ಷವಿಡೀ ಸದಾ ಹಸಿರಾಗಿರಲು ಕಾರಣವೆಂದರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು: ಅದರ ಎಲೆಗಳು ಉದುರುತ್ತವೆ ಮತ್ತು ಒಂದು ದಿನದೊಳಗಾಗಿಯೇ ಅದು ಹೊಸ ಎಲೆಗಳನ್ನು ಪಡೆಯುತ್ತದೆ. ವರ್ಷದಾದ್ಯಂತವೆಲ್ಲ ತನ್ನ ಎಲೆಗಳನ್ನು ಉದುರಿಸಿಕೊಳ್ಳುವುದಿಲ್ಲ. ಅದು ಎಲೆಗಳನ್ನು ಉದುರಿಸಿಕೊಳ್ಳುತ್ತದೆ ಮತ್ತು ಮುಕ್ತವಾಗಿರುವಂತೆ ಕಾಣಿಸಿಕೊಳ್ಳುತ್ತದೆ, ಆದರೆ ಅದನ್ನು ಸರಳವಾಗಿ ನಿತ್ಯ ಹರಿದ್ವರ್ಣವೆಂತಲೇ ಕರೆಯಲಾಗುತ್ತದೆ. ಅದು ವಿವಿಧ ಜಾತಿ ಪ್ರಭೇದಗಳನ್ನುಳ್ಳ ಒಂದು ದಟ್ಟ ಅರಣ್ಯವಾಗಿದೆ. ಬೇರೆ ಬೇರೆ ಕಾಲಾವಧಿಯಲ್ಲಿ ಪ್ರತಿಯೊಂದು ಜಾತಿ ಪ್ರಭೇದಗಳು ತಮ್ಮ ಎಲೆಗಳನ್ನು ಉದುರಿಸಿಕೊಳ್ಳುತ್ತವೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 4 ಆಗುತ್ತೆ. ಬಿಕಾಸ್ ಅದು ವಿವಿಧ ಜಾತಿ ಪ್ರಭೇದಗಳನ್ನುಳ್ಳ ಒಂದು ದಟ್ಟ ಅರಣ್ಯವಾಗಿರುತ್ತೆ. ಅಂದರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ವಿವಿಧ ಜಾತಿ ಪ್ರಭೇದಕ್ಕೆ ಸೇರಿದಂತಹ ಹಲವಾರು ಒಂದು ಗಿಡ ಮರಗಳಿವೆ. ಸೊ ಬೇರೆ ಬೇರೆ ಸಮಯದಲ್ಲಿ ಅವು ತಮ್ಮ ಎಲೆಗಳನ್ನು ಉದುರಿಸಿಕೊಳ್ಳೋದ್ರಿಂದ ಎಲ್ಲವೂ ಕೂಡ ಒಂದೇ ಸಲ ಎಲೆಗಳನ್ನು ಉದುರಿಸಿಕೊಳ್ಳೋದಿಲ್ಲ. ಬೇರೆ ಬೇರೆ ಸಮಯದಲ್ಲಿ ಎಲೆಗಳನ್ನು ಉದುರಿಸಿಕೊಳ್ಳುತ್ತೆ. ಹಾಗಾದಾಗ ಸೊ ಎಲ್ಲ ಒಂದು ಕಾಡು ಒಟ್ಟಾರೆಯಾಗಿ ವರ್ಷವಿಡೀ ಒಂದು ಹಸಿರಾಗಿ ಕಾಣುತ್ತೆ. ಆ ಕಾರಣಕ್ಕಾಗಿ ನಿತ್ಯ ಹರಿದ್ವರ್ಣ ಅರಣ್ಯ ಅಥವಾ ಕಾಡು ಅಂತ ಕರೀತಾರೆ. ಸೊ 250 ಸೆಂಟಿಮೀಟರ್ಗಿಂತಲೂ ಈ ಒಂದು ಅರಣ್ಯದಲ್ಲಿ ಹೆಚ್ಚು ಮಳೆಯಾಗುತ್ತೆ ಮತ್ತು 1900 ಮೀಟರ್ಗಿಂತಲೂ ಕಡಿಮೆ ಎತ್ತರವನ್ನು ಹೊಂದಿರುವಂತಹ ಪ್ರದೇಶದಲ್ಲಿ ಈ ಅರಣ್ಯ ಕಂಡುಬರುತ್ತೆ. ಸೊ ಒಂದು ಟಿಪಿಕಲ್ ಕ್ಯಾರೆಕ್ಟರ್ ಏನು ಅಂತಂದರೆ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗುತ್ತೆ. 1900 ಮೀಟರ್ಗಿಂತ ಕಡಿಮೆ ಎತ್ತರವಿರುವಂತಹ ಪ್ರದೇಶದಲ್ಲಿ ಈ ಅರಣ್ಯ ಕಂಡುಬರುತ್ತೆ. ಸೊ ಈಶಾನ್ಯದ ರಾಜ್ಯಗಳಾದ ಎಕ್ಸಾಮಲ್ಲಿ ಕೇಳ್ತಾರೆ, ಕೆಳಕಂಡ ಯಾವ ರಾಜ್ಯದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರುತ್ತೆ ಅಂತ ಕೇಳಿದ್ರೆ ಈಶಾನ್ಯದ ರಾಜ್ಯಗಳು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನೇನು ಬರುತ್ತೆ, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಣಿಪುರ್, ನಾಗಾಲ್ಯಾಂಡ್, ಅಂಡಮಾನ್, ನಿಕೋಬಾರ್ ಮತ್ತು ಲಕ್ಷದ್ವೀಪಗಳಲ್ಲಿ ಈ ಒಂದು ಅರಣ್ಯ ಕಂಡುಬರುತ್ತೆ. ಸೊ ಮುಂದಿನ ಪ್ರಶ್ನೆ, ಬಹುತೇಕ ಒಂದು ಸಂಪೂರ್ಣ ವೃತ್ತದಲ್ಲಿ ತಿರುವನ್ನ ಹೊಂದಿದ ಹರಿದಾಡುವ ಒಂದು ನದಿಯಿಂದ ರೂಪಿತವಾದ ಒಂದು ಕೊಳವನ್ನು ಹೀಗೆನ್ನುತ್ತಾರೆ. ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ, ಟೆಕ್ನಿಕಲ್ ಆಗಿದೆ ಪ್ರಶ್ನೆ. ಬಹುತೇಕ ಒಂದು ಸಂಪೂರ್ಣ ವೃತ್ತದಲ್ಲಿ ತಿರುವನ್ನ ಹೊಂದಿರುತ್ತೆ, ಒಂದು ಟರ್ನ್ ಹೊಂದಿರುವಂತಹ ಹರಿದಾಡುವ ಒಂದು ನದಿಯಿಂದ ರೂಪಿತವಾದ ಒಂದು ಕೊಳವನ್ನು ಏನೆನ್ನುತ್ತಾರೆ ಅಂತ. ಆಯ್ಕೆಗಳು: ಲೆವಿಸ್ ನದಿ ಕಮಾನು ಕೊಳ ಅಥವಾ ಆಕ್ಸ್ಬೋ ಲೇಕ್ ಅಂತಾರೆ ಇಂಗ್ಲಿಷಲ್ಲಿ. ಫಲವತ್ತು ಪಂಕು, ಫಲವತ್ತು ಸಮತಲ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ನದಿ ಕಮಾನು ಕೊಳ ಅಥವಾ ಆಕ್ಸ್ಬೋ ಲೇಕ್ ಅಂತ ಕರೀತಾರೆ. ಸೊ ಇಲ್ಲೊಂದು ಇಮೇಜ್ ಅನ್ನ ನೋಡಿ ಅರ್ಥ ಆಗುತ್ತೆ. ಇದೊಂದು ಯು ಶೇಪ್ಡ್ ಆಕ್ಸ್ಬೋ ಲೇಕ್ ಆಗಿರುತ್ತೆ. ಅಂದ್ರೆ ಯು ಶೇಪ್ ಇರುತ್ತೆ ಯಾವತ್ತೂ ಕೂಡ. ನದಿ ಕಮಾನು ಕೊಳ, ಕಮಾನ್ ಶೇಪ್, ಕಮಾನು ಹೆಸರಲ್ಲೇ ಇದೆ. ಕಮಾನು ಅಂತ ಅಂತೀವಲ್ವ, ಈ ರೀತಿ ಕಮಾನ್ ಅಂತೀವಿ ಅಥವಾ ಒಂದು ಯು ಶೇಪ್ ಅಂತ ಕೂಡ ಕರೀತಾರೆ. ಹರಿದಾಡುವ ಒಂದು ನದಿಯಿಂದ, ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ, ಒಂದು ಹರಿದಾಡುವ ನದಿಯಿಂದ, ಸಂಪೂರ್ಣ ವೃತ್ತದಲ್ಲಿ ಹರಿಯುವಂತಹ ಒಂದು ನದಿಯಿಂದ ರೂಪಿತವಾದ ಒಂದು ಕೊಳಕ್ಕೆ ನಾವು ಆಕ್ಸ್ಬೋ ಲೇಕ್ ಅಂತ ಕರೀತಾರೆ. ಸೊ ಇಮೇಜ್ ಅನ್ನ ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಆನ್ಸರ್ ಮಾಡಬಹುದು. ಮುಂದಿನ ಪ್ರಶ್ನೆ, ಗುಲ್ಮಾರ್ಗ್ ಎಂಬ ಗಿರಿಧಾಮವು ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು: ಹಿಮಾಚಲ್ ಪ್ರದೇಶ್, ಜಮ್ಮು ಮತ್ತು ಕಾಶ್ಮೀರ, ಮಹಾರಾಷ್ಟ್ರ, ಮಿಜೋರಾಂ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಗುಲ್ಮಾರ್ಗ್ ಗಿರಿಧಾಮ ಅಥವಾ ಹಿಲ್ ಸ್ಟೇಷನ್ ಕಂಡುಬರುತ್ತೆ. ಸೊ ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಈ ಒಂದು ಗಿರಿಧಾಮ ಇದೆ. ಪ್ರಶ್ನೆ ನೆನಪಿಟ್ಕೋಬೇಕು, ಎಲ್ಲಿ? ಬಾರಾಮುಲ್ಲಾ ಜಿಲ್ಲೆಯಲ್ಲಿ. ಪಿರ್ ಪಂಜಾಲ್ ರೇಂಜ್ನಲ್ಲಿ, ಹಿಮಾಲಯದ ಒಂದು ಪಿರ್ ಪಂಜಾಲ್ ರೇಂಜಲ್ಲಿ ಈ ಒಂದು ಗಿರಿಧಾಮ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಏಕೀಕರಣವಾದ ವರ್ಷ ಯಾವುದು ಮತ್ತು ಅದರ ಪ್ರಥಮ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ನವೆಂಬರ್ 1, 1956 ಶ್ರೀ ಎಸ್ ನಿಜಲಿಂಗಪ್ಪ, ನವೆಂಬರ್ 1, 1947 ಶ್ರೀ ಕೆ.ಸಿ. ರೆಡ್ಡಿ, ನವೆಂಬರ್ 1, 1973 ಶ್ರೀ ದೇವರಾಜ್ ಅರಸ್, ನವೆಂಬರ್ 1, 1973 ಎಸ್ ನಿಜಲಿಂಗಪ್ಪ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ನವೆಂಬರ್ 1, 1956 ಶ್ರೀ ಎಸ್ ನಿಜಲಿಂಗಪ್ಪ. ಸೊ 1956 ನವೆಂಬರ್ 1ರಂದು ಕರ್ನಾಟಕ ಏಕೀಕರಣವಾಗುತ್ತೆ. ಸೊ ಆವಾಗ ಪ್ರಥಮ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂದರೆ ಶ್ರೀ ಎಸ್ ನಿಜಲಿಂಗಪ್ಪ ಆಗ್ತಾರೆ.
ಹಾಗಾದರೆ ದೇವರಾಜ್ ಅರಸ್ ಅವರು ಎಲ್ಲಾಗ್ತಾರೆ? ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಆಗುತ್ತೆ 1973ಯಲ್ಲಿ, 1973ರಲ್ಲಿ. ಸೊ ರೀನೇಮ್ ಆಗುತ್ತೆ ಕರ್ನಾಟಕ ಅಂತ ಹೇಳಿ. ಆವಾಗ ಮುಖ್ಯಮಂತ್ರಿ ಯಾರಿರ್ತಾರೆ? ದೇವರಾಜ್ ಅರಸ್ ಇರ್ತಾರೆ. ಮುಂದಿನ ಪ್ರಶ್ನೆ, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿನ ಯಾವ ಕಲಂ ಗ್ರಾಮ ಪಂಚಾಯಿತಿಯ ಉಪಬಂಧದೊಂದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು 40ನೇ ಕಲಂ, 42ನೇ ಕಲಂ, 44ನೇ ಕಲಂ, 36ನೇ ಕಲಂ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. 40ನೇ ಕಲಂ ರಾಜನೀತಿಯ ನಿರ್ದೇಶಕ ತತ್ವಗಳಲ್ಲಿನ 40ನೇ ಕಲಂ ಏನು ಮಾಡುತ್ತೆ? ಪಂಚಾಯತ್ನ ಒಂದು ಉಪಬಂಧದೊಂದಿಗೆ ಸಂಬಂಧಿಸಿರುತ್ತೆ. ಹಾಗಾದರೆ 42ನೇ ಕಲಂ ಯಾವುದಕ್ಕೆ ಸಂಬಂಧಿಸಿದೆ? ನ್ಯಾಯಯುತ ಮತ್ತು ಮಾನವೀಯ ಸ್ಥಿತಿಗಳನ್ನು ಒದಗಿಸುವುದು, ಹೆರಿಗೆ ಭತ್ಯೆ ಒದಗಿಸುವುದಕ್ಕೆ ಸಂಬಂಧಿಸಿದೆ. ಮತ್ತು 44ನೇ ಕಲಂ ಪೌರರಿಗೆ ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಿಸಿದೆ. ಎಕ್ಸಾಮಲ್ಲಿ ಬರುತ್ತೆ ಆಬ್ಜೆಕ್ಟಿವ್ ಅಲ್ಲಿ. 44ನೇ ಕಲಂ ಯಾವುದಕ್ಕೆ ಸಂಬಂಧಿಸಿದೆ? ಪೌರರಿಗೆ ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರೀತಾರೆ. ಹಾಗಾದರೆ 36ನೇ ಸಂಹಿತೆ ಅಥವಾ 36ನೇ ಕಲಂ ಯಾವುದಕ್ಕೆ ಸಂಬಂಧಿಸಿದೆ? ಈ ಭಾಗದಲ್ಲಿ ಪ್ರದತ್ತವಾದ ರಾಜ್ಯದ ವ್ಯಾಖ್ಯೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿರುತ್ತೆ. ಮುಂದಿನ ಪ್ರಶ್ನೆ, ಯಾವ ಸಮಿತಿಯು ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣಕ್ಕಾಗಿ, ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ, ಸೊ ಆ ಒಂದು ವಿಕೇಂದ್ರೀಕರಣಕ್ಕಾಗಿ ಶಿಫಾರಸನ್ನ ಮಾಡಿದ ಮೊದಲ ಸಮಿತಿಯಾಗಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಅಶೋಕ್ ಮೆಹ್ತಾ ಸಮಿತಿ, ಮಂಡಲ್ ಆಯೋಗ, ಬಲ್ವಂತರಾಯ್ ಮೆಹ್ತಾ ಸಮಿತಿ, ಕೊಂಡಜ್ಜಿ ಬಸಪ್ಪ ಸಮಿತಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಬಲ್ವಂತರಾಯ್ ಮೆಹ್ತಾ ಸಮಿತಿ. ಸೊ ಬಲ್ವಂತರಾಯ್ ಮೆಹ್ತಾ ಸಮಿತಿ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣಕ್ಕಾಗಿ ಶಿಫಾರಸನ್ನ ಮಾಡಿದ ಮೊದಲ ಸಮಿತಿಯಾಗುತ್ತೆ. ಸೊ 1957ರಲ್ಲಿ ಮೊದಲ ಬಾರಿಗೆ ಒಂದು ಪಂಚಾಯತ್ ಸಿಸ್ಟಮ್ ಅನ್ನು ನಾವು ನಾಗೌರ್ ಜಿಲ್ಲೆಯಲ್ಲಿ, ರಾಜಸ್ಥಾನದ ನಾಗೌರ್ ಜಿಲ್ಲೆಯಲ್ಲಿ ಸ್ಟಾರ್ಟ್ ಆಗುತ್ತೆ. 1952 ಮತ್ತು 53ರಲ್ಲಿ ಭಾರತ ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ಗ್ರಾಮೀಣ ಜನರನ್ನ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಅನುಕ್ರಮವಾಗಿ ಅಂದರೆ 1952ಅಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆ ಅಂತ ಸ್ಟಾರ್ಟ್ ಮಾಡುತ್ತೆ. ಹಾಗೆ 1953ಯಲ್ಲಿ ರಾಷ್ಟ್ರೀಯ ವಿಸ್ತರಣಾ ಸೇವೆಗಳನ್ನು ಜಾರಿಗೊಳಿಸುತ್ತೆ. ಈ ಒಂದು ಯೋಜನೆಗಳನ್ನು ವೀಕ್ಷಣೆ ಮಾಡೋಕೆ, ಅವುಗಳ ಒಂದು ಉತ್ತಮ ಕಾರ್ಯನಿರ್ವಹಣೆಗೆ ಅವಶ್ಯಕವಾದ ಸಲಹೆಗಳನ್ನು ಕೊಡೋಕೆ ಭಾರತ ಸರ್ಕಾರ 1957ರಲ್ಲಿ ಬಲ್ವಂತರಾಯ್ ಮೆಹ್ತಾ ಸಮಿತಿಯನ್ನು ಸ್ಟಾರ್ಟ್ ಮಾಡುತ್ತೆ, ನೇಮಕ ಮಾಡುತ್ತೆ. ಈ ಸಮಿತಿ 1957ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಸೊ ಪಂಚಾಯತ್ ರಾಜ್ ಎಂಬ ಹೆಸರಿನ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಸ್ಥಾಪಿಸುವಂತೆ ಬಲವಾಗಿ ಈ ಒಂದು ಸಮಿತಿ, ಬಲ್ವಂತರಾಯ್ ಮೆಹ್ತಾ ಸಮಿತಿ ಶಿಫಾರಸನ್ನು ಮಾಡುತ್ತೆ. ಮುಂದಿನ ಪ್ರಶ್ನೆ, ಎಕಿಡ್ನಾ ಎಂಬುದು ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ. ಆಯ್ಕೆಗಳು ಮೊಟ್ಟೆ ನೀಡುವ ಸಸ್ತನಿ, ಚೀಲವನ್ನು ಹೊಂದಿರುವ ಸಸ್ತನಿ, ಕೀಟಭಕ್ಷಕ ಸಸ್ತನಿ, ಹಾರುವ ಸಸ್ತನಿ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಮೊಟ್ಟೆ ನೀಡುವ ಸಸ್ತನಿ ಯಾವುದು? ಎಕಿಡ್ನಾ ಆಗುತ್ತೆ. ಎಕಿಡ್ನಾ ಮತ್ತು ಪ್ಲಾಟಿಪಸ್ ಎರಡೂ ಕೂಡ ಮೊಟ್ಟೆ ನೀಡುವ ಸಸ್ತನಿ ಆಗಿರುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ, ಎಕಿಡ್ನಾ ಜೊತೆಗೆ ಪ್ಲಾಟಿಪಸ್ ಅನ್ನು ಕೂಡ ನೆನಪಿಟ್ಕೋಬೇಕು. ಈ ಸಸ್ತನಿಗಳು ಅನಿಮ್ಯಾಲಿಯಾ ಎನ್ನುವಂತಹ ಒಂದು ಸಾಮ್ರಾಜ್ಯಕ್ಕೆ ಸೇರಿರುತ್ತೆ. ಮುಂದಿನ ಪ್ರಶ್ನೆ, ಭೂಜಲದಲ್ಲಿನ ಟೆಟ್ರಾಕ್ಲೋರೋ ಇಥಲಿನ್ ಪ್ರಧಾನ ಆಖರ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಲೋಹ ಲೇಪನ, ಡ್ರೈ ಕ್ಲೀನಿಂಗ್, ಔಷಧಗಳು, ಅಸ್ಪಾಲ್ಟ್ ಉತ್ಪಾದನೆ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಅಸ್ಪಾಲ್ಟ್ ಉತ್ಪಾದನೆ ಭೂಜಲದಲ್ಲಿನ ಟೆಟ್ರಾಕ್ಲೋರೋ ಇಥಲಿನ್ನ ಒಂದು ಪ್ರಧಾನ ಆಕರ ಆಗುತ್ತೆ. ಸೊ ಅಸ್ಪಾಲ್ಟ್ನ ಉಪಯೋಗಗಳು ಏನೇನಿದೆ? ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ, ರೈಲ್ವೆ ಹಳಿಗಳಲ್ಲಿ ಉಪಯೋಗ ಮಾಡ್ತಾರೆ, ಬಂದರುಗಳಲ್ಲಿ ಉಪಯೋಗ ಮಾಡ್ತಾರೆ, ಅಂದರೆ ಪೋರ್ಟ್ಸ್ನ ಒಂದು ಕನ್ಸ್ಟ್ರಕ್ಷನ್ಸ್ಗಳಲ್ಲಿ, ಏರ್ಪೋರ್ಟ್ನ ಒಂದು ರನ್ವೇ ನಿರ್ಮಾಣದಲ್ಲಿ ಕೂಡ ಅಸ್ಪಾಲ್ಟನ್ನು ಒಂದು ಉಪಯೋಗ ಮಾಡ್ತಾರೆ. ಆಳವಾದ ಸಮುದ್ರಕ್ಕೆ ಮುಳುಗುವವರು ಅಂದರೆ ಒಂದು ಡೀಪ್ ಸಿ ಡೈವಿಂಗ್ ಮಾಡ್ತಾರೆ ಕೆಲವೊಬ್ಬರು, ಆಳವಾದ ಸಮುದ್ರಕ್ಕೆ ಮುಳುಗುವವರು ಇದರಿಂದ ಭರ್ತಿಯಾದ ಸಿಲಿಂಡರ್ಗಳನ್ನು ಬಳಸಿ ಉಸಿರಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ನೀವೆಲ್ಲ ನೋಡಿದ್ದೀರಾ, ಸ್ಕೂಬಾ ಡೈವಿಂಗ್ ಮಾಡ್ತಿರ್ತಾರೆ ಅಥವಾ ಆಳವಾದ ಸಮುದ್ರದಲ್ಲಿ ಒಂದು ಈಜಾಡ್ತಿರ್ತಾರೆ, ಬೆನ್ನಿಗೆ ಒಂದು ಸಿಲಿಂಡರನ್ನು ಕಟ್ಕೊಂಡಿರ್ತಾರೆ. ಆ ಸಿಲಿಂಡರ್ನಲ್ಲಿ ಏನನ್ನು ಇಟ್ಕೊಂಡಿರ್ತಾರೆ? ಉಸಿರಾಡೋಕೆ ಯಾವ ಅನಿಲವನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಆಮ್ಲಜನಕ ಮಾತ್ರ, ಆಮ್ಲಜನಕ ಮತ್ತು ಹೀಲಿಯಂಗಳ ಮಿಶ್ರಣ, ಆಮ್ಲಜನಕ ಮತ್ತು ಸಾರಜನಕಗಳ ಮಿಶ್ರಣ, ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ನ ಮಿಶ್ರಣ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ.
ಆಮ್ಲಜನಕ ಮತ್ತು ಹೀಲಿಯಂಗಳ ಮಿಶ್ರಣವನ್ನು ಬಳಸ್ತಾರೆ ಉಸಿರಾಡೋಕೆ. ಯಾಕೆ ಹೀಲಿಯಮನ್ನು ಬಳಸ್ತಾರೆ, ಯಾಕೆ ಹೀಲಿಯಮನ್ನು ಅದರ ಜೊತೆಗೆ ಬಳಸಲಾಗುತ್ತೆ ಅಂತಂದರೆ, ಅಧಿಕ ಒತ್ತಡದಲ್ಲಿ ಒಂದು ಹೈ ಪ್ರೆಷರ್ ಕಂಡೀಷನಲ್ಲಿ ನೈಟ್ರೋಜನ್ಗೆ ಹೋಲಿಸಿದಾಗ ಹೀಲಿಯಂ ಏನು ಮಾಡುತ್ತೆ, ರಕ್ತದಲ್ಲಿ ಕಡಿಮೆ ಕರಗುತ್ತೆ, ಕಡಿಮೆ ಒಂದು ಸಾಲ್ಯುಬಲ್ ಆಗುತ್ತೆ. ಆದ್ದರಿಂದ ಹೀಲಿಯಮನ್ನು ಆಕ್ಸಿಜನ್ ಜೊತೆಗೆ ಸೇರಿಸಲಾಗುತ್ತೆ. ಮುಂದಿನ ಪ್ರಶ್ನೆ, ಆರ್ಥಿಕತೆಯಲ್ಲಿ ಅಧಿಕ ಹಣದುಬ್ಬರ ಇದ್ದಾಗ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತದೆ? ಒಂದು ಇನ್ಫ್ಲೇಷನ್ ಇದ್ದಾಗ. ಸೊ ಆಯ್ಕೆಗಳನ್ನು ನೋಡೋಣ. ಹಣದ ಪೂರೈಕೆ ಮೇಲೆ ಪರಿಣಾಮವಿಲ್ಲ, ಹಣ ಪೂರೈಕೆ ಕಡಿತಗೊಳ್ಳುತ್ತದೆ, ಹಣ ಪೂರೈಕೆ ಅಧಿಕಗೊಳ್ಳುತ್ತದೆ, ಈ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಹಣ ಪೂರೈಕೆ ಅಧಿಕಗೊಳ್ಳುತ್ತದೆ. ಆರ್ಥಿಕತೆಯಲ್ಲಿ ಅಧಿಕ ಹಣದುಬ್ಬರ ಇದ್ದಾಗ, ಯಾವಾಗ ಒಂದು ಹಣದುಬ್ಬರ ಬರುತ್ತೆ, ಒಂದು ಜಾಸ್ತಿ ಮನಿ ಫ್ಲೋ ಇದ್ದಾಗ, ಮನಿ ಫ್ಲೋ ಜಾಸ್ತಿ ಇತ್ತು ಅಂತಂದರೆ ಆವಾಗ ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಾರೆ. ಎಲ್ಲರ ಹತ್ರ ದುಡ್ಡಿದ್ದಾಗ ಎಲ್ಲರೂ ಕೂಡ ಒಂದು ಪ್ರಾಡಕ್ಟ್ಸ್ಗಳನ್ನು ಒಂದು ಪರ್ಚೇಸ್ ಮಾಡೋಕ್ಕೆ ಮುಂದೆ ಬರ್ತಾರೆ. ಆವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಹೌದಲ್ವಾ? ಆರ್ಥಿಕತೆಯಲ್ಲಿ ಅಧಿಕ ಹಣದುಬ್ಬರ ಇದ್ದಾಗ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ಹಣ ಪೂರೈಕೆ ಅಧಿಕಗೊಳ್ಳುತ್ತೆ. ಹಣದುಬ್ಬರ ಅಂದ್ರೆ ಏನು? ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಳವಾಗುವ, ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಳವಾಗುವ ಮತ್ತು ಹಣದ ಮೌಲ್ಯ ಕುಸಿತವಾಗುವ ಸನ್ನಿವೇಶವನ್ನ ಹಣದುಬ್ಬರ ಎನ್ನುತ್ತಾರೆ. ಸೊ ಯಾವಾಗ ಎಲ್ಲರ ಹತ್ರ ಹಣ ಇದ್ದಾಗ ಆಟೋಮೆಟಿಕ್ ಆಗಿ ಅದರ ಮೌಲ್ಯ ಕಡಿಮೆ ಆಗುತ್ತೆ. ಎಲ್ಲರ ಹತ್ರ ಹಣ ಇದ್ದಾಗ ಅಂದ್ರೆ ಎಲ್ಲರ ಹತ್ರ ಬೇಡಿಕೆ ಇದ್ದಾಗ ಮತ್ತು ಹಣವು ಕೂಡ ಎಲ್ಲರ ಹತ್ರ ಇದ್ದಾಗ ಅದರ ಮೌಲ್ಯ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಅದರ ಫೇಸ್ ವ್ಯಾಲ್ಯೂ ಅಥವಾ ಮನಿ ವ್ಯಾಲ್ಯೂ, ಸೊ ಅದರ ಮುಖ ಬೆಲೆ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಮುಂದಿನ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಹಣ ಮೀಸಲು ಅನುಪಾತದಲ್ಲಿ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಇಂಗ್ಲಿಷಲ್ಲಿ ಕರೀತಾರೆ, ಹಣ ಮೀಸಲು ಅನುಪಾತದಲ್ಲಿ ಹೆಚ್ಚಳವನ್ನು ಪ್ರಕಟಿಸಿದರೆ, ಅಂದರೆ ಇನ್ಕ್ರೀಸ್ ಮಾಡಿದ್ರೆ, ಕ್ಯಾಶ್ ರಿಸರ್ವ್ ರೇಷಿಯೋ ಇನ್ಕ್ರೀಸ್ ಮಾಡಿದ್ರೆ ಅದು ಯಾವ ಅರ್ಥವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು: ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ನೀಡಲು ಕಡಿಮೆ ಹಣವನ್ನು ಹೊಂದುತ್ತವೆ, ಭಾರತದ ರಿಸರ್ವ್ ಬ್ಯಾಂಕ್ ಸಾಲವನ್ನು ನೀಡಲು ಕಡಿಮೆ ಹಣವನ್ನು ಹೊಂದುತ್ತದೆ, ಕೇಂದ್ರ ಸರ್ಕಾರ ಸಾಲವನ್ನು ನೀಡಲು ಕಡಿಮೆ ಹಣವನ್ನು ಹೊಂದುತ್ತದೆ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ನೀಡಲು ಕಡಿಮೆ ಹಣವನ್ನು ಹೊಂದುತ್ತವೆ. ಮೊದಲು ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ಏನು ಅಂತ, ಹಣ ಮೀಸಲು ಅನುಪಾತ ಅಂದರೆ ಏನು ಅಂತ ತಿಳ್ಕೊಳ್ಳಿ. ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸ್ವೀಕರಿಸಿದ ಹಣದ ನಿರ್ದಿಷ್ಟ ಮೊತ್ತವನ್ನು, ಸೊ ಏನೋ ಒಂದು ಕಮರ್ಷಿಯಲ್ ಬ್ಯಾಂಕ್ಸ್ ಇರುತ್ತೆ, ಎಕ್ಸಾಂಪಲ್ ಆಗಿ ಕೆನರಾ ಬ್ಯಾಂಕ್ ಆಗಿರ್ಬೋದು, SBI ಆಗಿರ್ಬೋದು, ಸೊ ಇವೆಲ್ಲವೂ ಕೂಡ ಸಾರ್ವಜನಿಕರಿಂದ ಸ್ವೀಕರಿಸಿದ ಹಣದ ಒಂದು ನಿರ್ದಿಷ್ಟ ಮೊತ್ತವನ್ನು RBIನಲ್ಲಿ ಠೇವಣಿಯಾಗಿಡುವ ಮೊತ್ತಕ್ಕೆ ನಾವು ಹಣ ಮೀಸಲು ಅನುಪಾತ ಅಂತ ಕರಿತೀವಿ. ಸೊ ಅವಾಗ ಏನು ಮಾಡುತ್ತೆ, ಸಡನ್ ಆಗಿ RBI ಹಣ ಮೀಸಲು ಅನುಪಾತವನ್ನು ಇನ್ಕ್ರೀಸ್ ಮಾಡಿದ್ರೆ ಅವಾಗ ಏನು ಮಾಡುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಜಾಸ್ತಿ ಹಣವನ್ನು RBIದಲ್ಲಿ ಇಡಬೇಕಾಗತ್ತೆ, RBIನಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ ರೂಪದಲ್ಲಿ ಇಡಬೇಕಾಗತ್ತೆ. ಸೊ ಅವಾಗ ಇಟ್ಟಾಗ ಏನಾಗುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ ಅಮೌಂಟ್ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಜಾಸ್ತಿ ಹಣವನ್ನು ಇಡಬೇಕಾಗುತ್ತಲ್ವಾ. ಕ್ಯಾಶ್ ರಿಸರ್ವ್ ರೇಷಿಯೋ ಇನ್ಕ್ರೀಸ್ ಆದಾಗ ಹಣವನ್ನು ಜಾಸ್ತಿ ಇಡಬೇಕಾಗುತ್ತೆ. ಜಾಸ್ತಿ ಇಟ್ಟಾಗ ಅವುಗಳ ಬಳಿ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ ಅಮೌಂಟ್ ಕಡಿಮೆ ಆಗುತ್ತೆ. ಯಾವಾಗ ಅಮೌಂಟ್ ಕಡಿಮೆ ಆಗುತ್ತೆ ಆವಾಗ ಸೊ ಬೇರೆಯವರಿಗೆ ಸಾಲವನ್ನು ಕೊಡೋಕೆ, ಸಾರ್ವಜನಿಕರಿಗೆ ಸಾಲವನ್ನು ಕೊಡೋಕೆ ಅದರ ಹತ್ರ ಹಣ ಕಡಿಮೆ ಆಗುತ್ತೆ. ಎದರ ಹತ್ರ? ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ. ಅರ್ಥ ಆಯ್ತಲ್ವಾ? ಸೊ ಮುಂದಿನ ಪ್ರಶ್ನೆ ನೋಡೋಣ. ರೇಪೋ ದರ ಮತ್ತು ರಿವರ್ಸ್ ರೇಪೋ ದರಗಳು ಯಾವುದರ ಭಾಗವಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ಹಣಕಾಸಿನ ನೀತಿ, ವಿತ್ತೀಯ ನೀತಿ, ಹೂಡಿಕೆ ನೀತಿ, FDI ನೀತಿ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ, ಹಣಕಾಸಿನ ನೀತಿ. ಸೊ ರೇಪೋ ದರ ಮತ್ತು ರಿವರ್ಸ್ ರೇಪೋ ದರ ಹಣಕಾಸಿನ ನೀತಿಯ ಭಾಗವಾಗುತ್ತೆ. ಅರ್ಥವ್ಯವಸ್ಥೆಯಲ್ಲಿ ಹಣದ ಬೇಡಿಕೆ ಮತ್ತು ಪೂರೈಕೆಯನ್ನು ನಿಯಂತ್ರಿಸಲು RBI ಅನುಸರಿಸುವ ನೀತಿಯನ್ನು ಹಣಕಾಸು ನೀತಿ ಅಂತ ಕರೀತಾರೆ. ಉರ್ಜಿತ್ ಪಟೇಲ್ ನೇತೃತ್ವದ ಸಮಿತಿಯ ಆಧಾರದ ಮೇಲೆ 2016ರಿಂದ ಹಣಕಾಸು ನೀತಿಯನ್ನು ಅಳವಡಿಸಿಕೊಳ್ಳಲಾಗಿರುತ್ತೆ. ಹಣಕಾಸು ನೀತಿಗೆ RBI ಗವರ್ನರ್ ಅಧ್ಯಕ್ಷರಾಗಿದ್ದು 6 ಜನ ಸದಸ್ಯರನ್ನು ಹೊಂದಿರುತ್ತೆ. ಮುಂದಿನ ಪ್ರಶ್ನೆ, ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 2 ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಕ್ರೀಡಾಪಟು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಕಮ್ಯುನಿಟಿ ಸೆಕ್ಷನಲ್ಲಿ ಈ ಪ್ರಶ್ನೆನ ಪೋಸ್ಟ್ ಮಾಡಿದ್ವಿ. ಸುಮಾರು ಜನ ರಾಂಗ್ ಆನ್ಸರ್ ಮಾಡಿದ್ದಾರೆ, ಭಾವಿನಾ ಬೆನ್ ಪಟೇಲ್ ಅಂತ. ಸೊ ಕೆಲವೊಬ್ರು ಅಂತೂ ಯಾರು ಗೆದ್ದೇ ಇಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ಕ್ಲೀನ್ ಆಗಿ ಕ್ವಶನ್ ಅನ್ನು ಅರ್ಥ ಮಾಡ್ಕೋಬೇಕು ಮತ್ತು ಕಾನ್ಸೆಪ್ಟ್ ಅನ್ನ ಮತ್ತು ನಾಲೆಡ್ಜ್ ಅನ್ನ ಸಂಪೂರ್ಣವಾಗಿ ತಗೋಬೇಕಾಗುತ್ತೆ. ಆಯ್ಕೆಗಳು: ಭಾವಿನಾ ಬೆನ್ ಪಟೇಲ್, ದೇವೇಂದ್ರ ಜಜಾರಿಯಾ, ದೀಪಾ ಮಲಿಕ್, ಕೃಷ್ಣ ನಗರ್. ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಆಯ್ಕೆ 2 ಆಗುತ್ತೆ. ದೇವೇಂದ್ರ ಜಜಾರಿಯಾ ಅವರು ಪ್ಯಾರಾ
ಒಲಿಂಪಿಕ್ಸ್ನಲ್ಲಿ 2 ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಸೊ ಯಾರು ಗೆದ್ದಿಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ, ದಯವಿಟ್ಟು ಮಿಸ್ಗೈಡ್ ಮಾಡಬೇಡಿ. ದೇವೇಂದ್ರ ಜಜಾರಿಯಾ 2 ಸಲ ಗೆದ್ದಿದ್ದಾರೆ. ಯಾವ ಒಂದು ಇವೆಂಟಲ್ಲಿ ಗೆದ್ದಿದ್ದಾರೆ? ಜಾವ್ಲಿನ್ ಥ್ರೋ ಅಲ್ಲಿ ಗೆದ್ದಿರ್ತಾರೆ. ಅಥೆನ್ಸ್ ಮತ್ತು ರಿಯೋ ಪ್ಯಾರಾ ಒಲಿಂಪಿಕ್ ಅಲ್ಲಿ 2 ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಸೊ 2 ಚಿನ್ನದ ಪದಕಗಳನ್ನು ಗೆದ್ದಿರ್ತಾರೆ. ಮುಂದಿನ ಪ್ರಶ್ನೆ, 2020 ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನ ಮ್ಯಾಸ್ಕಾಟ್ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಆಯ್ಕೆಗಳು ಮಿರೈಟೋವಾ, ಝೂಲು, ಸೊಮೆಟಿ, ಕ್ಯೂಮಿಂಗ್. ಸೊ ಸುಮಾರು ಜನ ಆನ್ಸರ್ನ ರಾಂಗ್ ಟಿಕ್ ಮಾಡಿದ್ದಾರೆ. ಕಮ್ಯುನಿಟಿ ಸೆಕ್ಷನಲ್ಲಿ ಮಿರೈಟೋವಾ ಅಂತ ಟಿಕ್ ಮಾಡಿದ್ದಾರೆ. ಮಿರೈಟೋವಾ ಬಂದ್ಬಿಟ್ಟು ಟೋಕಿಯೋ ಒಲಿಂಪಿಕ್ದು ಒಂದು ಮ್ಯಾಸ್ಕಾಟ್ ಆಗಿರುತ್ತೆ. ನಾಟ್ ಅ ಪ್ಯಾರಾ ಒಲಿಂಪಿಕ್ನ ಮ್ಯಾಸ್ಕಾಟ್ ಬಂದ್ಬಿಟ್ಟು ಸೊಮೆಟಿ ಆಗುತ್ತೆ. ಆಯ್ಕೆ 3 ಸರಿಯಾದ ಉತ್ತರ. ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಸೊಮೆಟಿ ಅನ್ನೋದು ಪ್ಯಾರಾ ಒಲಿಂಪಿಕ್ನ ಒಂದು ಮ್ಯಾಸ್ಕಾಟ್ ಆದರೆ ಮಿರೈಟೋವಾ ಅನ್ನೋದು ಒಲಿಂಪಿಕ್ನ ಮ್ಯಾಸ್ಕಾಟ್ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ, ಒಂದು ಪಕ್ಷ ಭಾಗಾಕಾರ ಅಂದರೆ ಪ್ಲಸ್, ಗುಣಾಕಾರ ಅಂದರೆ ಮೈನಸ್, ಪ್ಲಸ್ ಅಂದರೆ ಗುಣಾಕಾರ ಮತ್ತು ಮೈನಸ್ ಅಂದರೆ ಭಾಗಾಕಾರ ಆದಾಗ 16/30 - 6 × 8 + 2 ಏನಾಗುತ್ತೆ ಅಂತ ಮೊದಲು ಇಂಟರ್ಚೇಂಜ್ ಮಾಡಿ ಬರ್ಕೋಬೇಕಾಗತ್ತೆ. 16 ಭಾಗಾಕಾರ ಬದಲು ಏನು ಬರ್ಕೋಬೇಕು? ಪ್ಲಸ್ ಅಂತ ಬರ್ಕೋಬೇಕು. ಯಾಕಂತಂದ್ರೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಒಂದು ಪಕ್ಷ ಭಾಗಾಕಾರ ಅಂದರೆ ಪ್ಲಸ್ ಅಂತ ಕೊಟ್ಟಿದ್ದಾರೆ. 30 ಬರ್ಕೊಳ್ಳೋಣ. ಮೈನಸ್ ಬದಲಿಗೆ ಏನನ್ನ ಬರ್ಕೋಬೇಕು? ಮೈನಸ್ ಬದಲಿಗೆ ಭಾಗಾಕಾರ ಅಂತ ಬರ್ಕೋಬೇಕು. ಮೈನಸ್ ಬದಲಿಗೆ ಭಾಗಾಕಾರ ಯಾಕೆ ಬರ್ಕೋತಾ ಇದೀವಿ ಗೊತ್ತಾಗ್ತಾ ಇದೆಯಲ್ವಾ? ಮೈನಸ್ ಅಂದರೆ ಭಾಗಾಕಾರ ಅಂತ ಕೊಟ್ಟಿದ್ದಾರೆ. 6 ಗುಂಡ್ಲೆ ಅಂದರೆ ಮೈನಸ್ ಅಂತ ಕೊಟ್ಟಿದ್ದಾರೆ. ಗುಂಡ್ಲೆ ಅಂದರೆ -8. ಸೊ ಪ್ಲಸ್ ಅಂದರೆ ಪ್ಲಸ್ ಬದಲಿ ಏನು ಬರ್ಕೋಬೇಕು? ಪ್ಲಸ್ ಬದಲಿಗೆ ಗುಣಾಕಾರ ಬರ್ಕೋಬೇಕು. ಪ್ಲಸ್ ಬದಲಿಗೆ ಗುಣಾಕಾರ +2 ಈ ರೀತಿ ಆಗುತ್ತೆ, ಹೌದಲ್ವಾ? ಇವಾಗ ಇದನ್ನ ಸಾಲ್ವ್ ಮಾಡೋಣ. ಯಾವ ರೀತಿ ಸಾಲ್ವ್ ಮಾಡಬೇಕು? ಮೊದಲು ಭಾಗಾಕಾರ ಮಾಡಬೇಕಾಗತ್ತೆ. 16 + 5 6 5 30 ಅಲ್ವಾ? 6 5 30 ಮೈನಸ್ 8 × 2 ನೆಕ್ಸ್ಟ್ ಗುಣಾಕಾರ ಮಾಡಬೇಕು. 16 + 5 × 8 × ಎಷ್ಟಾಗುತ್ತೆ? 8 7 16 ಮೈನಸ್ 16 ಬರ್ಕೋಬೇಕು. ಸೊ 16 + 5 21 21 - 16 ಎಷ್ಟಾಗುತ್ತೆ? ಎಷ್ಟು ಉಳಿಯುತ್ತೆ? 5 ಉಳಿಯುತ್ತೆ. 21ರಲ್ಲಿ 16 ಮೈನಸ್ ಮಾಡಿದ್ರೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಮೊದಲ 8 ಸಮಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಶಾರ್ಟ್ಕಟ್ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು ಇದನ್ನ. ಯಾವಾಗ 8 ಸಮಸಂಖ್ಯೆಗಳ ಸರಾಸರಿನ ಕೇಳಿದಾಗ 8 + 1 ಅಂತ ಆ್ಯಡ್ ಮಾಡಬೇಕು. 8ಕ್ಕೆ 1ನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. ಸರಿಯಾದ ಉತ್ತರ 9 ಆಗುತ್ತೆ. 9 ಸಮಸಂಖ್ಯೆಗಳ 8 ಸಮಸಂಖ್ಯೆಗಳ ಸರಾಸರಿ 9 ಆಗುತ್ತೆ. ಬೇಕಾದರೆ ಇದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಸೊ 8 ಸಮಸಂಖ್ಯೆಗಳು ಯಾವ್ದ್ಯಾವುದು? 2 4 6 8 10 12 14 16 ಇವು 8 ಸಮಸಂಖ್ಯೆಗಳಾಗುತ್ತೆ. ಇವೆಲ್ಲವನ್ನ ಕೂಡಿಸ್ಬೇಕಾಗತ್ತೆ. ಯಾಕಂತಂದ್ರೆ ಸರಾಸರಿ ಫಾರ್ಮುಲಾ ಏನಿದೆ, ಇವಾಗೇನು ಡಿಟೇಲ್ ಮೆಥಡನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸರಾಸರಿ ಫಾರ್ಮುಲಾ ಏನು? ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು, ಹೌದಲ್ವಾ? ಸೊ 2 + 4 6 6 6 12 12 × 20 20 + 10 30 30 + 12 42 42 + 14 52 + 4 56 56 + 16 56 + 16 ಎಷ್ಟಾಗುತ್ತೆ? 6 6 12 5 1 6 1 7 72 ಆಗುತ್ತೆ. 72 ಡಿವೈಡೆಡ್ ಬೈ 8 ಸಮಸಂಖ್ಯೆಗಳು ಅಥವಾ 8 ಸಂಖ್ಯೆಗಳು ಅಂತ ಕೇಳಿರೋದು. ಡಿವೈಡೆಡ್ ಬೈ 8 8 1 8 9 72. ಸೊ 9 ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಒಂದು ಫೋಟೋವನ್ನು ತೋರಿಸುತ್ತಾ ಅಶ್ವಿನಿ ತನ್ನ ಅಜ್ಜಿಯ ಒಬ್ಬನೇ ಮಗನ ಮಗ ಎಂದು ಹೇಳುವಳು. ಹಾಗಾದರೆ ಫೋಟೋದಲ್ಲಿರುವ ವ್ಯಕ್ತಿ ಅಶ್ವಿನಿಗೆ ಏನಾಗಬೇಕು ಅಂತ ಕೇಳಿದ್ದಾರೆ. ಸೊ ಅಶ್ವಿನಿ ಏನು ಮಾಡ್ತಾಳೆ? ಒಂದು ಫೋಟೋವನ್ನು ತೋರಿಸ್ತಾಳೆ. ಒಂದು ಫೋಟೋವನ್ನು ತೋರಿಸಿ ಏನು ಹೇಳ್ತಾಳೆ? ಈ ಫೋಟೋದಲ್ಲಿರುವ ವ್ಯಕ್ತಿ ನನ್ನ ಅಶ್ವಿನಿಯ ಅಜ್ಜಿಯ ಒಬ್ಬನೇ ಮಗನ ಮಗ ಈ ಫೋಟೋದಲ್ಲಿರುವ ವ್ಯಕ್ತಿ. ಅಂದರೆ ಅಶ್ವಿನಿಯ ಅಜ್ಜಿಯ ಒಬ್ಬನೇ ಮಗ ಅಂದರೆ ಅಶ್ವಿನಿಗೆ ಫಾದರ್ ಆಗ್ತಾರೆ, ಹೌದಲ್ವಾ? ಒಬ್ಬನೇ ಮಗ. ಅಶ್ವಿನಿಯ ಅಜ್ಜಿಯ ಒಬ್ಬನೇ ಮಗ ಅಂದರೆ ಅಶ್ವಿನಿಗೆ ತಂದೆ ಆಗ್ತಾರೆ. ಆ ತಂದೆಯ ಒಬ್ಬನೇ ಮಗ ಈ ಫೋಟೋದಲ್ಲಿರುವ ವ್ಯಕ್ತಿ. ಹಾಗಾದರೆ ಅಶ್ವಿನಿಗೆ ಏನಾಗ್ತಾನೆ? ಸೋದರ ಆಗ್ತಾನೆ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PS ಆಗಿ PCಗೆ SDಗೆ ಟೆಸ್ಟ್ ಸಿರೀಸ್ ನಡೀತಾ ಇದೆ.
ವಿತೌಟ್ ಮಿಸ್ ಟೆಸ್ಟ್ಗಳನ್ನು ವಾಚ್ ಮಾಡಿ ಇವನ್ ವೆಬ್ಸೈಟ್ ಕ್ವಶನ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿರ್ತೇವೆ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ ₹850 PSI ಕೋರ್ಸನ್ನು, ₹450 PC ಕೋರ್ಸನ್ನು, ₹650 SDA ಕೋರ್ಸನ್ನು ಲಾಂಚ್ ಮಾಡುತ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಸೈನ್ಸ್, ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ ಬೋತ್ ಮೀಡಿಯಮಲ್ಲಿ. ಹಾಗೆ ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ, ಎಸ್ಸೆ ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರಿಜಿಸ್ಟರ್ ಆಗುವ ವಿಧಾನ ಏನು ಅಂದರೆ 850 ಆರ್ 450 ಆರ್ 650 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿಬಿಲ್ PSI 2021 ಆರ್ BC 2021 ಆರ್ SDA 2021 ಅಂತೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮದಲ್ಲಿ ಕೂಡ ಜಾಯಿನ್ ಟು ಲರ್ನ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.